ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಸುಂದರನಗರ ಪ್ರಥಮ ದರ್ಜೆ ಕಾಲೇಜು ಬಳಿ ಇರುವ ಅಂಬೇಡ್ಕರ್ ಭವನದ ಕೆಲಸ 10 ವರ್ಷ ಕಳೆದು ಪೂರ್ಣಗೊಳ್ಳದೇ ಇರುವುದನ್ನು ಆರ್ಪಿಐ ಪಕ್ಷ ಖಂಡಿಸಿದೆ. ಕೆಆರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿಯ ಅಂಬಿಗರಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಆರಂಭವಾದ ಸಂಗಮೇಶ್ವರ ಸಾಂಸ್ಕೃತಿಕ ಕಲಾಭವನವನ್ನು ಉದ್ಘಾಟಿಸಲಾಯಿತು. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಿಸಿ ಗೌರಿಶಂಕರ್ ಅವರನ್ನ ರೈತರು, ಮಹಿಳೆಯರು, ನಾಗರಿಕರು ಭೇಟಿ ಮಾಡಿ ಸಮಸ್ಯೆ ಹೇಳಿಕೊಂಡಿದ್ದಾರೆ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಅಣ್ಣಪ್ಪ ಪಾಂಚಜನ್ಯ, ಮಾಜಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರು, ಆರ್ಎಸ್ಎಸ್ ಮುಖಂಡರು ಹಾಗೂ ಉದ್ಯಮಿಗಳು, ಬೈಲುಕೊಪ್ಪ, ಪಿರಿಯಾಪಟ್ಟಣ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಿಕೆ ತಿಮ್ಮಪ್ಪ, ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು, ಪುರಸಭೆ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಮತ್ತು ಸಮಾಜ ಸೇವಕರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಹರೀಶ್ ಕುಮಾರ್, ಮಾಜಿ ಸೈನಿಕರು, ಕೂರ್ಗ್ ಲಾರಿ ಚಾಲಕರು ಮತ್ತು ಮಾಲೀಕರ ಸಂಘದ ಉಪಾಧ್ಯಕ್ಷರು ಹಾಗೂ ಸಮಾಜ ಸೇವಕರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸುರೇಶ್, ಕಾವೇರಿ ಮಾರ್ಬಲ್ ಮತ್ತು ಗ್ರಾನೈಟ್ಸ್ನ ಮಾಲೀಕರು. ನಮ್ಮಲ್ಲಿ ಮನೆಗಳಿಗೆ ಉತ್ತಮ ಗುಣಮಟ್ಟದ ಮಾರ್ಬಲ್ ಹಾಗೂ ಗ್ರಾನೈಟ್ಗಳು ದೊರೆಯುತ್ತವೆ. ಒಮ್ಮೆ ಭೇಟಿ ನೀಡಿ. ಬಿಎಂ ರೋಡ್, ಟಾಟಾ ಪೆಟ್ರೋಲ್ ಬಂಕ್ ಮುಂಭಾಗ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಚಂದ್ರಶೇಖರ್ ಹೇರೂರು, ಬಿಜೆಪಿ ಯುವ ಮುಖಂಡರು ಹಾಗೂ ಸಮಾಜ ಸೇವಕರು, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದೊಡ್ಡಯ್ಯ ಹೆಜ್ಜೆ, ಎಪಿಸಿಎಂಎಸ್ನ ಉಪಾಧ್ಯಕ್ಷರು, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಫೀರ್ ಮೊಹಮ್ಮದ್ ಎನ್ಹೆಚ್, ಗ್ರಾಮ ಲೆಕ್ಕಾಧಿಕಾರಿ, ತೊರೆನೂರು ವೃತ್ತ, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಗುರುದರ್ಶನ್ ಜೆ, ಗ್ರಾಮ ಲೆಕ್ಕಾಧಿಕಾರಿ, ಕೂಡಿಗೆ ವೃತ್ತ, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಚ್ಎಸ್ ಸಂತೋಷ್, ಕಂದಾಯ ಪರಿವೀಕ್ಷಕರು, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಜಯವರ್ಧನ್, ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು, ಪುರಸಭೆ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಮತ್ತು ಸಮಾಜ ಸೇವಕರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ವಿಜೆ ನವೀನ್ ಕುಮಾರ್, ನಾಮ ನಿರ್ದೇಶಿತ ಸದಸ್ಯರು, ಪುರಸಭೆ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಸಮಾಜ ಸೇವಕರು, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಎಚ್ ಎಂ ರಘುಕೋಟಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ, ಕೊಡಗು ಜಿಲ್ಲಾಧ್ಯಕ್ಷರು ಮತ್ತು ಕುಶಾಲನಗರ ಪ್ರೆಸ್ ಕ್ಲಬ್ ಟ್ರಸ್ಟ್ನ ಅಧ್ಯಕ್ಷರು, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಚಿನ್ ಕುಲಕರ್ಣಿ, ಗ್ರಾಮ ಲೆಕ್ಕಾಧಿಕಾರಿ, ನೆಲ್ಹುದಿಕೇರಿ ವೃತ್ತ, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಂಎಸ್ ಶಿವಾನಂದ, ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಮುಳ್ಳುಸೋಗೆ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಮತ್ತು ಸಮಾಜ ಸೇವಕರು, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಂತೋಷ್ ಕೆಎಸ್, ಗ್ರಾಮ ಲೆಕ್ಕಾಧಿಕಾರಿ, ಮುಳ್ಳುಸೋಗೆ ವೃತ್ತ, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ತೇರ್ನೇನಹಳ್ಳಿ ಬಲದೇವ್, ಟಿಎಪಿಸಿಎಂಎಸ್ನ ನೂತನ ಅಧ್ಯಕ್ಷರು, ಕೆಆರ್ಪೇಟೆ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಲು ರವಿ, ಮನ್ಮೂಲ್ ನಿರ್ದೇಶಕರು, ಕೆಆರ್ಪೇಟೆ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎನ್ಕೆ ದಿಲೀಪ್ ಕುಮಾರ್, ಟಿಎಪಿಸಿಎಂಎಸ್ನ ನೂತನ ನಿರ್ದೇಶಕರು ಹಾಗೂ ಹಾಲುಮತ ಸಮಾಜದ ಅಧ್ಯಕ್ಷರು ಹಾಗೂ ಪ್ರಥಮ ದರ್ಜೆ ಗುತ್ತಿಗೆದಾರರು, ಕೆಆರ್ಪೇಟೆ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಆರ್ಟಿಒ ಮಲ್ಲಿಕಾರ್ಜುನ್, ಸಮಾಜ ಸೇವಕರು, ಕೆಆರ್ಪೇಟೆ.
ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಮುಸಾದಿಕ್ ಪಾಷಾ, ಎಂಎಸ್ ಟಿವಿಎಸ್ ಶೋರೂಮ್ನ ಮಾಲೀಕರು, ಬೈಚನಹಳ್ಳಿ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಪಿಆರ್ ರಾಮನಾಥನ್, ನಗರ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರು, ಕುಶಾಲನಗರ ತಾಲೂಕು, ಕೊಡಗು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ವಿಜಯ್ ರಾಮೇಗೌಡ, ಕಾಂಗ್ರೆಸ್ ಪಕ್ಷದ ಮುಖಂಡರು, ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರ ಹಾಗೂ ಮಿತ್ರ ಫೌಂಡೇಶನ್ನ ಅಧ್ಯಕ್ಷರು. ಕುಶಾಲನಗರ ತಾಲೂಕಿನ ಸುಂದರನಗರ ಪ್ರಥಮ ದರ್ಜೆ ಕಾಲೇಜು ಬಳಿ ಇರುವ ಅಂಬೇಡ್ಕರ್ ಭವನದ ಕೆಲಸ 10 ವರ್ಷ ಕಳೆದರೂ ಪೂರ್ಣಗೊಳ್ಳದೇ ಇರುವುದನ್ನು ಖಂಡಿಸಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಪಕ್ಷದ ವತಿಯಿಂದ ಪ್ರತಿಭಟನೆಯನ್ನು ಮಾಡಿದರು. ಕುಶಾಲನಗರ ತಾಲೂಕಿನ ಸುಂದರನಗರ ಪ್ರಥಮ ದರ್ಜೆ ಕಾಲೇಜು ಪಕ್ಕದಲ್ಲಿರುವ ಅಂಬೇಡ್ಕರ್ ಭವನದ ಕೆಲಸ 10 ವರ್ಷಗಳಿಂದ ಪೂರ್ಣಗೊಳ್ಳದೇ ಇರುವುದನ್ನು ಕಂಡ ಕೆಬಿ ರಾಜು, ರಾಜ್ಯ ಸಂಘಟನಾ ಸಂಚಾಲಕರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೆಲಸವನ್ನ ಪೂರ್ಣಗೊಳಿಸುವಂತೆ ಮನವಿ ಮಾಡಿದರು. ಇದುವರೆಗೆ ಕೆಲಸವನ್ನ ಮಾಡಿರುವುದಿಲ್ಲ. ಅಂಬೇಡ್ಕರ್ ಭವನದ ಕೆಲಸವನ್ನ ಪೂರ್ಣ ಮಾಡಲಿ ಹಾಗೂ ಅಂಬೇಡ್ಕರ್ ಭವನದ ಕಿಟಕಿ ಎಲ್ಲ ಗಾಜುಗಳು ಹೊಡೆದು ಹೋಗಿದ್ದು, ಸುತ್ತಲೂ ಗಿಡಗಂಟೆಗಳು ಬೆಳೆದು ಪುಂಡ ಪೋಕರುಗಳಿಗೆ ಇಸ್ಪೀಟ್ ಆಟದ ಅಡ್ಡೆಯಾಗಿದೆ ಹಾಗೂ ಅಂಬೇಡ್ಕರ್ ಭವನ ಜಾಗವನ್ನ ಬೇರೆಯವರು ಒತ್ತುವರಿ ಮಾಡಿಕೊಳ್ಳುತ್ತಿದ್ದಾರೆ. ಆದ್ದರಿಂದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಹಾಗೂ ಪ್ರಕಾಶ್ ಅಂಬೇಡ್ಕರ್ ಅವರ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಪಕ್ಷದ ವತಿಯಿಂದ ಪ್ರತಿಭಟನೆಯನ್ನ ಕೆಬಿ ರಾಜುರವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಯಿತು. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಅಂಬೇಡ್ಕರ್ ಭವನವನ್ನ ಕೂಡಲೇ ಕಾಮಗಾರಿಯನ್ನ ಮಾಡಿ ಸೃಷ್ಟಿಗೊಳಿಸಿ ಸುತ್ತಲೂ ತಡೆಗೋಡೆಗಳನ್ನು ನಿರ್ಮಿಸಿ ಉದ್ಘಾಟಿಸಿಕೊಡಬೇಕು. ತಪ್ಪಿದರೆ ಕುಶಾಲನಗರ ತಾಲೂಕು ಕಚೇರಿ ಮುಂಭಾಗ ಹಾಗೂ ಮಡಿಕೇರಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಕೆಬಿ ರಾಜು ಎಚ್ಚರಿಸಿದ್ದಾರೆ. ತಾಲೂಕು ಅಧಿಕಾರಿಗಳ ವಿರುದ್ಧ ಎಲ್ಲ ಹೋರಾಟಗಾರರು ಧಿಕ್ಕಾರವನ್ನು ಕೂಗುವ ಮೂಲಕ ಪ್ರತಿಭಟನೆಯನ್ನ ಮಾಡಿದರು. ಇದೇ ಸಂದರ್ಭ ಆರ್ಪಿಐ ಕರ್ನಾಟಕ ಪಕ್ಷದ ಜಿಲ್ಲಾಧ್ಯಕ್ಷರಾದ ರಾಮ್ಕುಮಾರ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದದ ಜಿಲ್ಲಾ ಸಂಚಾಲಕರಾದ ಬಿಎಸ್ ರಮೇಶ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದದ ಉಪಾಧ್ಯಕ್ಷರಾದ ಎಸ್ಕೆ ಸ್ವಾಮಿ, ಆರ್ಪಿಐ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾದ ಟಿಜಿ ಶಿವಪ್ಪ, ಆರ್ಪಿಐ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದ ಸುಶೀಲಾ ತ್ಯಾಗರಾಜ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದದ ಜಿಲ್ಲಾ ಅಧ್ಯಕ್ಷರಾದ ಕೆದೆ ಸಾವಿತ್ರಮ್ಮ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಿಟಿ ಸುರೇಶ್ ಕುಮಾರ್, ಆರ್ಪಿಐ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾದ ಪ್ರೇಮ, ಆರ್ಪಿಐ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾದ ಜೆಆರ್ ವೀಣಾ, ದಲಿತ ಮುಖಂಡರಾದ ಹದ್ದಯ್ಯ, ಜಿಲ್ಲಾ ಉಪಾಧ್ಯಕ್ಷರಾದ ಬಿಆರ್ ರಾಜು, ದಲಿತ ಮುಖಂಡರಾದ ವೆಂಕಟೇಶ್, ಗೋವಿಂದರಾಜ್, ವೆಂಕಟೇಶ್, ತ್ರಿನೇಶ್, ಚಂದ್ರ ಮತ್ತಿತರರು ಈ ಹೋರಾಟದಲ್ಲಿ ಭಾಗವಹಿಸಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ನಾಪಕ್ಲು ಸಮೀಪದ ಪಾರಾಣೆ ಬೇತ್ರಿ ಸಂಪರ್ಕ ರಸ್ತೆಯನ್ನು ಗ್ರಾಮಸ್ಥರು ಕ್ಷಮಾದಾನ ಮಾಡುವ ಮೂಲಕ ಸ್ವಚ್ಛಗೊಳಿಸಿದರು. ನಾಪೋಕ್ಲ ಸಮೀಪದ ಕೊಣಂಜಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಾರಾಣೆ ಬೇತ್ರಿ ಸಂಪರ್ಕ ರಸ್ತೆಯಿಂದ ಮಳ್ಳಡ ಪೆಬ್ಬಟ್ಟಂಡ ಕುಟುಂಬಸ್ಥರ ಮನೆಗಾಗಿ ಬಲಮುರಿಯ 4 ರಸ್ತೆ ಸಂಪರ್ಕಿಸುವ ರಸ್ತೆಯ ದುರಸ್ತಿಯನ್ನ ಗ್ರಾಮಸ್ಥರು ಶ್ರಮದಾನದ ಮೂಲಕ ಕೈಗೊಂಡರು. ರಸ್ತೆ ಬದಿಯಲ್ಲಿ ಆವರಿಸಿದ್ದ ಗಿಡಗಂಟೆಗಳನ್ನು ಕಡಿದು ಸ್ವಚ್ಛಗೊಳಿಸಿದರು. ರಸ್ತೆಗಳಲ್ಲಿ ದೊಡ್ಡ ಪ್ರಮಾಣದ ಗುಂಡಿಗಳಾಗಿದ್ದು ಸಂಚಾರ ಕಷ್ಟಕರವಾಗಿತ್ತು. ಗ್ರಾಮಸ್ಥರು ಸೇರಿ ಕಾಡು ಕಡಿದು ಸ್ವಚ್ಛಗೊಳಿಸಿ ಗುಂಡಿ ಮುಚ್ಚಿ ಶ್ರಮದಾನ ಮಾಡುವ ಮೂಲಕ ಗ್ರಾಮಸ್ಥರ ಸಮಸ್ಯೆಯನ್ನು ಬಗೆಹರಿಸಿಕೊಂಡರು. ಶ್ರಮದಾನದಲ್ಲಿ ಬೈರಿಕುಂದಿರ ಅಯ್ಯಪ್ಪ, ಸೋಮಯ್ಯ, ಮನು, ವಿನು ಮಳ್ಳಡ ಚಿನ್ನಪ್ಪ, ಸುಬ್ಬಯ್ಯ, ತಿಮ್ಮಯ್ಯ, ಗಣೇಶ್, ಪುನಚ್ಚನ ಸೋಮಣ್ಣ, ಹರೀಶ್, ರೋಹನ್ ಇದ್ದರು. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ, ನಾಪೋಕ್ಲು. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಿಸಿ ಗೌರಿಶಂಕರ್ ಅವರ ಕಚೇರಿಗೆ ತೆರಳಿ ರೈತರು, ಮಹಿಳೆಯರು, ನಾಗರಿಕರು ಸಮಸ್ಯೆಯನ್ನು ಹೇಳಿಕೊಂಡಿದ್ದಾರೆ. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಹಲವು ರೈತರು ಹಾಗೂ ಮಹಿಳೆಯರು ಹಾಗೂ ಯುವಕರು, ಹಿರಿಯ ನಾಗರಿಕರು ತುಮಕೂರು ಗ್ರಾಮಾಂತರ ನಿಕಟಪೂರ್ವ ಶಾಸಕರಾದ ಡಿಸಿ ಗೌರಿಶಂಕರ್ ಅವರ ಗೃಹ ಕಚೇರಿಗೆ ಆಗಮಿಸಿ ಹಲವು ಸಮಸ್ಯೆಗಳನ್ನು ಹೇಳಿಕೊಂಡರು. ಸಮಸ್ಯೆಗೆ ಸ್ಪಂದಿಸಿದ ಡಿಸಿ ಗೌರಿಶಂಕರ್ ಅವರು ಸ್ಥಳದಲ್ಲಿಯೇ ಅಧಿಕಾರಿಗಳಿಗೆ ದೂರವಾಣಿಯ ಮೂಲಕ ಕರೆ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸಿದರು. ಹಾಗೂ ಇದೇ ಸಂದರ್ಭದಲ್ಲಿ ರೈತರುಗಳ ರಸ್ತೆ ವಿಚಾರವಾಗಿ ಸಮಸ್ಯೆಗಳಿಗೆ ಸ್ಪಂದಿಸುತ್ತೇನೆ ಎಂದು ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ನೆರೆದಿದ್ದ ಹಲವು ಮುಖಂಡರು, ರೈತರುಗಳು ಶುಭ ಕಾರ್ಯಕ್ರಮಗಳಿಗೆ ಆಮಂತ್ರಣವನ್ನು ನೀಡಿ ಡಿಸಿ ಗೌರಿಶಂಕರ್ ಅವರನ್ನ ಆಹ್ವಾನಿಸಿದರು. ಈ ಕಾರ್ಯಕ್ರಮದಲ್ಲಿ ನೂರಾರು ರೈತರು, ಯುವಕರು ಹಾಗೂ ಪಕ್ಷದ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿಯ ಅಂಬಿಗರಡಿ ಗ್ರಾಮದಲ್ಲಿ ನೂತನವಾಗಿ ಆರಂಭವಾದ ಸಂಗಮೇಶ್ವರ ಸಾಂಸ್ಕೃತಿಕ ಕಲಾ ಸಂಘವನ್ನು ಉದ್ಘಾಟಿಸಲಾಯಿತು. ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಉಳಿಸಿ ಬೆಳೆಸುವ ದಿಕ್ಕಿನಲ್ಲಿ ಸಾಂಸ್ಕೃತಿಕ ಕಲಾ ಸಂಘಗಳ ಪಾತ್ರ ನಿರ್ಣಾಯಕವಾಗಿದೆ. ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವದಿಂದ ಮರೆಯಾಗಿ ನೈಪಥ್ಯಕ್ಕೆ ಸರಿಯುತ್ತಿರುವ ನಮ್ಮ ಜಾನಪದ ಕಲೆಗಳನ್ನು ಉಳಿಸಿ ಬೆಳೆಸುವ ದಿಕ್ಕಿನಲ್ಲಿ ರಂಗಭೂಮಿ ಚಟುವಟಿಕೆಗಳು ತಾಲೂಕಿನಲ್ಲಿ ನಿರಂತರವಾಗಿ ನಡೆಯುತ್ತಿರುವುದು
ಆಶಾದಾಯಕ ಬೆಳವಣಿಗೆಯಾಗಿದೆ ಎಂದು ಶಾಸಕರಾದ ಎಚ್.ಟಿ. ಮಂಜು ತಿಳಿಸಿದರು. ಕೆಆರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿಯ ಅಂಬಿಗರಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಆರಂಭವಾದ ಶ್ರೀ ಸಂಗಮೇಶ್ವರ ಸಾಂಸ್ಕೃತಿಕ ಕಲಾ ಸಂಘವನ್ನು ಉದ್ಘಾಟನೆ ಮಾಡಿ ಗ್ರಾಮದ ಹಿರಿಯ ಕಲಾವಿದರನ್ನ ಸನ್ಮಾನಿಸಿ ಗೌರವಿಸಿ ಮಾತನಾಡಿದರು. ಪವಿತ್ರ ತ್ರಿವೇಣಿ ಸಂಗಮದಲ್ಲಿರುವ ರಂಗಮಂಟಪವನ್ನ ಪೌರಾಣಿಕ ನಾಟಕಗಳು ಹಾಗೂ ರಂಗಭೂಮಿ ಚಟುವಟಿಕೆಗಳನ್ನು ನಡೆಸಲು ಅನುಕೂಲವಾಗುವಂತೆ ತಮ್ಮ ಶಾಸಕರ ಅನುದಾನದಿಂದ ವೇದಿಕೆಯನ್ನು ಎತ್ತರಗೊಳಿಸಿ ಸಹಾಯ ಮಾಡುವುದಾಗಿ ಶಾಸಕ ಮಂಜು ಭರವಸೆ ನೀಡಿದರು. ಶ್ರೀ ಸಂಗಮೇಶ್ವರ ಸಾಂಸ್ಕೃತಿಕ ಕಲಾ ಸಂಘದ ನಾಮಫಲಕವನ್ನು ಅನಾವರಣ ಮಾಡಿದ ಆರ್ಟಿಒ ಮಲ್ಲಿಕಾರ್ಜುನ್ ಮಾತನಾಡಿ, ಅಂಬಿಗರಹಳ್ಳಿ ಗ್ರಾಮದಲ್ಲಿ ಸಂಗಮೇಶ್ವರ ಸಾಂಸ್ಕೃತಿಕ ಕಲಾ ಸಂಘವು ಆರಂಭವಾಗಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ. ಕಾವೇರಿ, ಹೇಮಾವತಿ, ಲಕ್ಷ್ಮೀತೀರ್ಥ ಸೇರಿದಂತೆ 3 ಜೀವಂತ ನದಿಗಳು ಒಂದಾಗಿ ಸೇರುವ ಪವಿತ್ರ ತ್ರಿವೇಣಿ ಸಂಗಮದ ಪಕ್ಕದಲ್ಲಿರುವ ಈ ಅಂಬಿಗರಹಳ್ಳಿ ಗ್ರಾಮವು ಸಾಂಸ್ಕೃತಿಕ ಗ್ರಾಮ ಮಾತ್ರವಲ್ಲದೆ ತಾಲೂಕಿನಲ್ಲಿಯೇ ಮಾದರಿ ಗ್ರಾಮವಾಗಿದೆ. ಗ್ರಾಮದಲ್ಲಿ ಜನಪದ ಕಲೆಗಳು ಹಾಗೂ ರಂಗಭೂಮಿ ಚಟುವಟಿಕೆಗಳು ಇಂದಿಗೂ ಜೀವಂತವಾಗಿರುವುದರಿಂದ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸಿ ಬೆಳೆಸುವ ದಿಕ್ಕಿನಲ್ಲಿ ಸಂಘವು ರಚನಾತ್ಮಕವಾಗಿ ಕೆಲಸ ಮಾಡಿ ಅಭಿವೃದ್ಧಿಯ ಪಥದತ್ತ ಸಾಗಲಿ ಎಂದು ಆರ್ಟಿಒ ಮಲ್ಲಿಕಾರ್ಜುನ್ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ವಿಶ್ರಾಂತ ಕುಲಪತಿ ಪದ್ಮಶೇಖರ್, ಆರ್ಟಿಒ ಮಲ್ಲಿಕಾರ್ಜುನ್, ಬೆಂಗಳೂರಿನ ಸಾಯಿ ಪ್ರಸಾದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಎಲ್ ಹರಪ್ರಸಾದ್, ಮೈಸೂರು ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕನ್ನಡ ಭಾಷಾ ತಜ್ಞರಾದ ಡಾಕ್ಟರ್ ಸೋಮಶೇಖರ ಗೌಡ, ಅಕ್ಕಿಹೆಬ್ಬಾಳು ರಘು, ಜೈನಹಳ್ಳಿ ದಿನೇಶ್, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ವಿಶ್ರಾಂತ ಶಿಕ್ಷಕರಾದ ಡಾಕ್ಟರ್ ಅಂಚಿ ಸಣ್ಣಸ್ವಾಮಿ ಗೌಡ, ಗಂಗಾಧರಪ್ಪ, ಅಶೋಕ್ ಕುಮಾರ್, ಅಬಕಾರಿ ಇಲಾಖೆಯ ಧ್ರುವಕುಮಾರ್, ಪ್ರಗತಿಪರ ಕೃಷಿಕರಾದ ಎಎಲ್ ಪ್ರಸನ್ನ, ಪ್ರಥಮ ದರ್ಜೆ ಗುತ್ತಿಗೆದಾರ ಚಂದ್ರು, ಶೋಭಾ, ಸುಧಾ, ಹೇಮಲತಾ, ಶಾಂತಮ್ಮ, ಲೀಲಾವತಿ, ಪೂರ್ಣಿಮಾ, ರಾಜಮ್ಮ, ಜಮುನಾ ಸೇರಿದಂತೆ ನೂರಾರು ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಗ್ರಾಮದ ರಸ್ತೆಯಲ್ಲಿ ಎತ್ತಿನ ಗಾಡಿಗಳ ಮೆರವಣಿಗೆ ನಡೆಸಿ ಅತಿಥಿಗಳನ್ನು ವೇದಿಕೆಗೆ ಕರೆತರಲಾಯಿತು. ಇದೇ ಸಂದರ್ಭದಲ್ಲಿ ನವೋದಯ ಪರೀಕ್ಷೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಅಂಕ ಪಡೆದು ಉತ್ತೀರ್ಣರಾಗಿರುವ ಗ್ರಾಮದ ವಿದ್ಯಾರ್ಥಿನಿ ಕೃಪಾ ಅವರನ್ನ ಇದೇ ಸಂದರ್ಭ ಸನ್ಮಾನಿಸಲಾಯಿತು. ನ್ಯೂಸ್ ಸಂಗಮಕ್ಕಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಕಲೆನ ಸಹಾಯ ಬಿಡದನೆ ನಶಿಸೋಕೆ ಬಿಡದನೆ ಅದಕ್ಕೆ ಪುಷ್ಟಿ ಕೊಟ್ಟು ನಮ್ಮ ತಾಲೂಕಿನಲ್ಲಿ ಅತ್ಯಂತ ಕಲಾಭಿಮಾನಿಗಳು ಕಲಾವಿದರಿದ್ದಾರೆ ಅನ್ನೋದನ್ನ ತುಷ್ಟುಪಡಿಸಿದ ತಮ್ಮ ಗ್ರಾಮದಲ್ಲಿ ವಿಶೇಷವಾಗಿ ಅಶೋಕನವರು ರಾಷ್ಟ್ರ ಪ್ರಶಸ್ತಿ ವಿಜೇತರು ತಮ್ಮ ಗ್ರಾಮದ ಕಲಾಸಕ್ತರನ್ನ ಕಟ್ಟಿಕೊಂಡು ಒಂದು ನಮ್ಮ ಗ್ರಾಮದಿಂದ ರಂಬಿಗಳ್ಳಿ ಸೋಮೇಶ್ವರ ಸನ್ನಿಧಿಯಲ್ಲಿ ಸಂಗಮದ ಒಂದು ಪವಿತ್ರವಾದ ಸಂಗಮದಲ್ಲಿ ಒಂದು ಸ್ಥಳದಲ್ಲಿ ಕಲೆಗೆ ಒಂದು ಪುಷ್ಟಿ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಇದು ಒಳ್ಳೆಯ ವಿಚಾರ ಮಾತನಾಡ್ತಾ ಇದು ಒಂದು ತಮ್ಮ ಗ್ರಾಮಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ, ನಮ್ಮ ತಾಲೂಕಿನಾದ್ಯಂತ ಈ ಕಲೆಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ತಾವೆಲ್ಲ ನೋಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಕಲಾವಿದರಿರೋದು ಕೇರಳದಲ್ಲಿ. ಇವತ್ತು ನಿರಂತರವಾಗಿ 21 ನಾಟಕಗಳು ನಡೀತಾ ಇದೆ. ನಾನು ಬರಬೇಕಾದ್ರೆ ರಂಗನಾಟಕದಲ್ಲೇ ಬಂದವರು ಕನಿಷ್ಠ ಪಕ್ಷ ನನಗೆ ಮೊನ್ನೆ ಮೈಸೂರು ಹೋಗಿದೆ, ಅಲ್ಲಿ ಹೇಳ್ತಾ ಇದ್ರು ಅಣ್ಣ ಅತ್ಯಂತ ಹೆಚ್ಚು ನಾಟಕ ಆಡೋದು ನಿಮ್ ತಾಲೂಕಲ್ಲಿ ಅಂತ. ಹೌದು, ನಮ್ಮ ತಾಲೂಕಲ್ಲಿ ಕಲಾವಿದರು ಜಾಸ್ತಿ ಇದ್ದಾರೆ, ನಮ್ಮ ಮಾಸ್ಟರ್ ಸಿಗ್ತಾರೆ ಯಶಸ್ವಿ ಕಲಾವಿದರು ಜಾಸ್ತಿ ಇದ್ದಾರೆ. ಹಂಗಾಗಿ ಸ್ವಲ್ಪ ಕಲೆಗೆ ಹೆಚ್ಚು ಮಾನ್ಯತೆ ಕೊಟ್ಟರೆ ಹೆಚ್ಚು ನಾಟಕಗಳು ಸಹ ಆಡ್ತಾರೆ ಹೇಳಿದೆ. ಇವತ್ತು 18-20 ನಾಟಕಗಳು ಸತತವಾಗಿ ನಡೀತಾ ಇದೆ. ನಾನು ಕೇಳಿದೆ ಅವರು ಕಲಾವಿದರನ್ನ ಕಂಟಿನ್ಯೂಸ್ ಆಗಿ ಪ್ರತಿ ದಿವಸ ನಾಟಕ ಆಡ್ತಾ ಇದ್ರಿಂದ ನಾಟಕ ವೀಕ್ಷಣೆ ಬರ್ತಾರ ಅಂತ. ಅಣ್ಣ ನೀವು ಬಂದು ನೋಡಿ 11-12 ಗಂಟೆ ಶುರುವಾಗುತ್ತೆ, ಸಂಜೆ 5-6 ಗಂಟೆ ಗ್ರಾಮೀಣ ಪ್ರದೇಶದಲ್ಲಿ ಬರ್ತಾರೆ. ಕಲೆಗೆ ಆಸಕ್ತಿ ಕನಿಷ್ಠ ಪಕ್ಷ 500-600 ಜನ ನಿರಂತರವಾಗಿ ಬರ್ತಾರೆ. ಪಾತ್ರಧಾರಿಗಳ ಅಭಿನಯವನ್ನ ನೋಡ್ಲಿಕ್ಕೆ ಯಾರ್ಯಾರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ 5-5:30 ಆಯ್ತಂಗೆ ನಗರವಾಸಿಗಳು ಎಲ್ಲರೂ ಬಂದು ಅಲ್ಲೇ ತಂಗಿ ಕೊನೆ ತನಕ ಕಾರ್ಯಕ್ರಮನ ಕಲೆನ ನಾಟಕವನ್ನ ಯಶಸ್ವಿ ಮಾಡ್ತಾರೆ ಅಂತ ಮಾತನ್ನ ಹೇಳಿದ್ರು. ಹಾಗಾಗಿ ನಮ್ಮ ತಾಲೂಕಿನಲ್ಲಿ ಕಲಾವಿದರು ಮತ್ತೆ ಕಲಾಸಕ್ತರು ಸ್ವಲ್ಪ ಹೆಚ್ಚಿನ ಆಸಕ್ತಿ ಇದ್ದಾರೆ, ಹೆಚ್ಚಿನದಾಗಿದ್ದಾರೆ. ಹಾಗಾಗಿ ಕಲೆ ಯಾವುದೇ ಕಾರಣಕ್ಕೂ ಉಳಿಯಲ್ಲ, ತುಂಬಾ ಬೆಳೆಸ್ತಾರೆ ಮಾತನ್ನ ಹೇಳ್ತಾ ನಮ್ಮ ಸಂಸದಗಳು ಸ್ವಲ್ಪ ಮಾತಾಡ್ತಾ ಹೇಳಿದ್ರು. ಪರೋಕ್ಷವಾಗಿ ದಡ್ಡ ಮೇಲೆ ಹಾಕಿ ಮೇಲೆ ಹಾಕೋದೆ ವ್ಯತ್ಯಾಸ ಆಗಿದೆ. ಒಂದು ಟ್ರೆಂಡ್ ಇತ್ತು, ಆ ಟ್ರೆಂಡ್ ಉಳಿಸ್ಕೊಂಡ್ ಬಂದಿದ್ರೆ ನೆಕ್ಸ್ಟ್ ರೂಲಿಂಗ್ ಪಾರ್ಟಿ ಬಿಟ್ಟಿತ್ತು ಜೆಡಿಎಸ್ ಕೋಲಿಷನ್. ಆ ಸಂದರ್ಭದಲ್ಲಿ MLA ಆಗಿದ್ರೆ ತಾಲೂಕಿನ ಸಮಗ್ರ ಅಭಿವೃದ್ಧಿ ಮಾಡಬಹುದಿತ್ತು. ಈ ಸಂದರ್ಭದಲ್ಲಿ ರೂಲಿಂಗ್ ಪಾರ್ಟಿ MLAಗಳಿಗೆ ದುಡ್ಡಿಲ್ಲ, ನಿನ್ಗೆ ದುಡ್ಡು ಅನ್ನೋ ಸೂಕ್ಷ್ಮವಾಗಿ ಹೇಳಿದ್ರು. ನಿಜ, ಅವ್ರು ಹೇಳಿದ ಮಾತು ಸತ್ಯ. ನಾನು ಕೆಟ್ಟ ಪರಿಸ್ಥಿತಿಯಲ್ಲಿ MLA ಆಗಿದ್ದೀನಿ. ನಿಮ್ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಇದು ನೈಜತೆ. ಪತ್ರಕರ್ತರು ಇಲ್ಲೇ ಇದ್ದಾರೆ. ಒಂದು ಸಲ ನಮ್ಮ ಇದು PU ಕಾಲೇಜ್ ಎಲ್ಲ ಕೇರ್ಪೇಟೆದು 100 ವರ್ಷ ಆಯಾಸ ಆಗಿದೆ ಅಂತೆ. ರೇಮನ್ ಖಾನ್ ಅವರು ಅದೇ ಕಾಲೇಜಿನ ವಿದ್ಯಾರ್ಥಿ ಅಂತೆ.
ಅದಕ್ಕೆ ಶತಮಾನೋತ್ಸವ ಕಾರ್ಯಕ್ರಮ ಮಾಡೋಣ. ಕನಿಷ್ಠ ಪಕ್ಷ 1.5 ಕೋಟಿಯಿಂದ 2 ಕೋಟಿ ದುಡ್ಡು ಬೇಕಾಯ್ತು ರಿನೋವೇಷನ್ಸ್ ಎಲ್ಲ ಮಾಡಕ್ಕೆ. ರಿನೋವೇಷನ್ ಮಾಡಿಸಿ, ಪೇಂಟ್ ಎಲ್ಲ ಮಾಡಿಸಿ, ಚೆನ್ನಾಗಿ ರೋಡ್ಗಳೆಲ್ಲ ಮಾಡಿಸಿ ಶತಮಾನೋತ್ಸವ ಕಾರ್ಯಕ್ರಮ ಮಾಡೋಣ. ಅದಕ್ಕೆ KBC XML ಅದಕ್ಕೆ ವಿದ್ಯಾರ್ಥಿ ಆಗಿದ್ರಂತೆ. ಅವರು ಕೃಷ್ಣಮೂರ್ತಣ್ಣ, ಮತ್ಕಡ ಕೃಷ್ಣಮೂರ್ತಣ್ಣ ಅವರ ಸಹ ಒಂದು ಇದರಲ್ಲಿ ನೀವು ಶಾಸಕರು ಬರಲೇಬೇಕು CM ಮನೆಗೆ. ನಾನೊಬ್ಬ ಶಾಸಕ ಇದ್ದೀನಪ್ಪ, ಯಾವ ಮಂತ್ರಿ ಮನೆ ಬೇಕಂತ ಇರ್ತೀನಿ ಅಂತ ತಾಲೂಕು ಅಭಿವೃದ್ಧಿಗೆ ಕಾಣಿಸ್ಕೊಡ್ತಾರೆ ಅಂದ್ರೆ ನನಗೆ ಸಂಕೋಚ ನಾಚಿಕೆ ಏನಿಲ್ಲ, ಬರ್ತೀನಿ ಅಂತ ಹೋದ ಕೃಷ್ಣ ಹೋದವಾಡ. ಹೋದ ಸಂದರ್ಭದಲ್ಲಿ ರೇಮಂತ್ ಖಾನ್ ಅವರು ನಮ್ಮ ಭಾರತ ಸರ್ಕಾರದ ಸ್ಪೀಕರ್ ಆಗಿ ನಾವು ರಾಜ್ಯಸಭೆ ಸಭಾಪತಿ ಕೆಲಸ ಮಾಡಬಹುದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಎಸ್ಟಿಮೇಟ್ ಕೊಟ್ಟರು, ಕೈಗೆ ಕೊಟ್ಟಾಗ ಹೌದಾ ಆಯ್ತು ದುಡ್ಡು ಸೈಡ್ ಇಟ್ಟು. ನಾವು ಯಾತಕ್ಕೆ ಮಾತು ಹೇಳ್ತೀವಿ ಅಂತಂದ್ರೆ, ಇವತ್ತು ಕಾಂಗ್ರೆಸ್ ಪಕ್ಷದ ರಾಷ್ಟ್ರ ಮಟ್ಟದ ರೇಮಂತ್ ಖಾನ್ ಅವರ ಸಂದರ್ಭದಲ್ಲೇ ಅದೊಂದು ಪ್ರಸಂಗ ಇದೆ. ಇದು ನೈಜತೆ ಹೇಳ್ತಾ ಇರೋದು, ನಾನು ಸುಳ್ಳು ಹೇಳ್ತಾ ಇಲ್ಲ. ವೇದಿಕೆಯಲ್ಲಿ ನಾನು ಪತ್ರಕರ್ತರಲ್ಲಿ ಹೇಳ್ತಾ ಇದ್ದೀನಿ, ಇಂಥ ಪರಿಸ್ಥಿತಿ ಕೆಲಸ ಮಾಡ್ತಾ ಇರೋದು ಇದು ನೈಜವಾದ ವಿಚಾರ. ಯಾರೋ ಮೊನ್ನೆ ನಾನು ನೀಲ್ಕಂಠ ಸಭೆ ಅಧ್ಯಕ್ಷ ಅಧ್ಯಕ್ಷ ಆದ್ಮೇಲೆ ಬೇರೆ ಅವಕಾಶ ಕೊಡಬಾರ್ದು. ನಂದು ಅಧ್ಯಕ್ಷಗೆ ಭಾಷಣ ಆದ್ಮೇಲೆ ಯಾರಾದ್ರೂ ಮೈ ಕೊಟ್ಟ ಅವನೇ ಬಂದಾಗಿಲ್ಲ ಇದು ವೇದಿಕೆಯಲ್ಲಿ ಸಂಘರ್ಷ ಶುರು ಮಾಡ್ತಾ ಇರೋದೇ. ಏನ್ ಅದಾಗಿಲ್ಲ ನೋಡು ಇದಾಗಿಲ್ಲ ಮಾತಾಡ್ತಾರೆ ಡೆವಲಪ್ಮೆಂಟ್ಸ್ ಆಗಿಲ್ಲ. ಸದನದಲ್ಲಿರೋ 224 ಜನ MLAಗಳು ನಾಮ ಪದ ಬಳಸಬಾರ್ದು. ಅದು ಬೇರೆ ಒಂದು ಅರ್ಥ ಬರೋದ್ರಲ್ಲಿ ಮಾತಾಡ್ದ ನಾನು ಶಾಸಕ ಅಲ್ಲೇ ಬೇಕಿದೆ. ಹಂಗಾಗಿ ಅನಿವಾರ್ಯವಾಗಿ ಅದು ದೈವದತ್ತವಾಗಿ ಬಂದಂತ ಸೊತ್ತಾಗಿರುತ್ತೆ ಹೊರತು ಅಭ್ಯಾಸ, ನಿರಂತರ ಅಭ್ಯಾಸದಿಂದ ಸ್ವಲ್ಪ ಕಲಿಯೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ದೈವದತ್ತ ವಂಶ ಪಾರಂಪರ್ಯ ಕೂಡ ಬಹಳ ಮುಖ್ಯವಾಗಿರ್ತದೆ. ಅಂತ ಒಂದು ಸಂದರ್ಭದಲ್ಲಿ ಈ ಕಲೆ, ಅದರಲ್ಲೂ ಕೂಡ ರಂಗಕರ್ಮಿಗಳು, ನಾಟಕಗಳು ನಶಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಂಗಮೇಶ್ವರ ಸಾಂಸ್ಕೃತಿಕ ಕಲಾ ಸಂಘವನ್ನ ಇಲ್ಲಿ ಅಂಬಿಗರಳ್ಳಿನಲ್ಲಿ ಒಂದು ವಿದ್ಯುಕ್ತವಾಗಿ ಇವತ್ತು ಉದ್ಘಾಟನೆಯನ್ನ ಮಾಡಿ ಕಲೆಗೆ ಪ್ರೋತ್ಸಾಹ ಮಾಡಬೇಕು ಅಂತ ತಂಡ ಕಟ್ಟಿಕೊಂಡು ಹೊರಟಿರ್ತಕ್ಕಂಥ ಈ ತಂಡದ ನೇತೃತ್ವವನ್ನು ವಹಿಸಿರುವ ಅಶೋಕಣ್ಣ ಮತ್ತು ನಾರಾಯಣ ಅವರ ತಂಡಕ್ಕೆ ಶುಭವಾಗಲಿ. ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ನೀವು ಸಹಕರಿಸಿ. ನಾನು ಈಗ ತಾನೇ ಅವ್ರ ಜೊತೆ ಸಂಕ್ಷಿಪ್ತವಾಗಿ ಮಾತಾಡ್ತಾ ಇದ್ದೆ. ಎಷ್ಟು ಜನ ಸದಸ್ಯರಿದ್ದೀರಿ, ನಿಮ್ಮ ಯೋಜನೆ ಏನು, ಮುಂದಿನ ಉದ್ದೇಶಗಳು, ಗುರಿ ಏನು ಅಂತ ಕೇಳ್ತಾ ಇದ್ದೆ. ಅವ್ರು ನಾವು 21 ಜನ ಸದಸ್ಯರಿದ್ದೀವಿ, 42 ಜನ ಆಗಿದ್ದೀವಿ. ಅದಕ್ಕೆ ಒಟ್ಟು 105 ಜನರನ್ನ ಒಳಗೊಂಡಂತ ಒಂದು ಸಂಘವನ್ನ ರಚನೆ ಮಾಡಿದೀವಿ. ಆ ಸಂಘದ ಮೂಲಕ ಸಾಂಸ್ಕೃತಿಕ ರಾಯಭಾರಿಯಾಗಿ ಅಂಬಿಗರಳ್ಳಿ ಹೊರಹೊಮ್ಮಲಿ. ಯಾಕೆಂದ್ರೆ ಇಷ್ಟೊತ್ತವರೆಗೂ ಸೋಮಶೇಖರಣ್ಣ ಮಾತಾಡ್ತಾ ಇದ್ರು, 78 ವಯಸ್ಸು, 8 ವಯಸ್ಸಿನಲ್ಲಿ ಊರು ಬಿಟ್ಟೆ 70 ವರ್ಷ ಕಳೆದಿದ್ರು ಕೂಡ ಈ ಊರಿನ ಮೇಲಿನ ಇರುವಂತ ಅಭಿಮಾನ, ಅವರು ಸತಿಪತಿ ಇಬ್ರು ಕೂಡ, ಒಬ್ಬರಲ್ಲ ಇಬ್ರು ಕೂಡ ಈ ಗ್ರಾಮದ ಬಗ್ಗೆ, ಈ ಸಂಗಮದ ಬಗ್ಗೆ, ಈ ಪವಿತ್ರ ಕ್ಷೇತ್ರಕ್ಕೆ ದುಡಿದಿರ್ತಕ್ಕಂಥ ಇತಿಹಾಸವನ್ನು ನಾನು ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಆದ್ರೆ ಈ ಗ್ರಾಮದಲ್ಲಿ ಹಂಚಿ ಸಣ್ಣಸ್ವಾಮಿಗೌಡರು ರಾಜ್ಯ ಮಟ್ಟದ ಕೂಡ ಹೆಸರುವಾಸಿಯಾಗಿದ್ದಾರೆ. ಸಂಘಟನೆ ಅಂದ್ರೆ ಸಣ್ಣಸ್ವಾಮಿಗೌಡರು ಅನ್ನುವಂಥ ಮಟ್ಟಕ್ಕೆ ಸಂಘಟನೆಯನ್ನ ಮಾಡಿದ್ದಾರೆ ಸಣ್ಣಸ್ವಾಮಿಗೌಡರು. ಈ ಗ್ರಾಮದಲ್ಲಿ ನಿವೃತ್ತ ನ್ಯಾಯಾಧೀಶರುಗಳು ಕೂಡ ಇದ್ದಾರೆ, ಖ್ಯಾತ ಪತ್ರಕರ್ತರುಗಳು ಕೂಡ ಇದ್ದಾರೆ, ಸಂಘಟನೆಯಲ್ಲೂ ಇದ್ದಾರೆ, ರಂಗಕರ್ಮಿಗಳು ಇದ್ದಾರೆ. ಎಲ್ಲ ವಿವಿಧ ಆಯಾಮಗಳಲ್ಲಿ ಅತ್ಯುತ್ತಮವಾದಂತ ವ್ಯಕ್ತಿಗಳನ್ನ ಈ ಪುಣ್ಯ ಸ್ಥಳ ಕೊಟ್ಟಿದೆ. ಈ ಪುಣ್ಯ ಸ್ಥಳದ ಹೆಸರನ್ನು ಕೂಡ ಅವರ ಜೊತೆನಲ್ಲಿ ಕೊಂಡೊಯ್ಯುವಂತ ಕೆಲಸ ಕೂಡ ಅವ್ರು ಮಾಡ್ತಾ ಇದ್ದಾರೆ. ಆ ಮಹದೇಶ್ವರ ಸಂಗಮೇಶ್ವರನ ಕೃಪೆ ಎಲ್ಲರಿಗೂ ಸೇರಿ, ಆ ಭಗವಂತನ ಕೃಪೆಯಿಂದ ಈ ಸಾಂಸ್ಕೃತಿಕ ಕಲಾ ಸಂಘ ಕೂಡ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ಸದಾಶಯಗಳನ್ನ ಇಟ್ಕೊಂಡು ನಿಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಮಂಟಪ ಇದೆಯಲ್ಲ, ಅದು ಎತ್ತರಕ್ಕೆ ಏರ್ತದೆ. ನಿಮ್ಗೆ ಸ್ಟೇಜ್ ಏನೇನು ಯಾವ್ಯಾವ ಸ್ಟೇಜ್ ಹಾಕೊಂಡು ಅದಕ್ಕೆಲ್ಲ ಸಹಕಾರವನ್ನ ಕೊಡ್ತೀವಿ ಅಂತ ಹೇಳಿ ಮಲ್ಲಿಕಾರ್ಜುನ್ ಅವರು ಒಪ್ಕೊಂಡಿದ್ದಾರೆ. ಇಂಥವ್ರು ಬರಬೇಕು, ಇಂಥವ್ರು MLAಗಳಾಗಬೇಕು, ಇಂಥವ್ರು ಮಿನಿಸ್ಟ್ರಿಗಳಾಗಬೇಕು. ನಾನು ಹೇಳಿದೆ ನೋಡ್ರಿ, ನಾನು ಹೇಳ್ತಾ ಇದ್ದೀನಿ, ನಾನು ಜ್ಯೋತಿಷಿ ಅಲ್ಲ, ಆದ್ರೆ ನಾನು ಭವಿಷ್ಯ ಹೇಳ್ತೀನಿ. ಭವಿಷ್ಯ ಹೇಳಿದ್ದೆಲ್ಲವೂ ಕೂಡ ನಿಜವಾಗಿದೆ. ಹಿಂದೆ ಯಾರಾದ್ರೂ ಬಂದಿದ್ರು, ನನ್ನ ಹೆಸರು ಹೇಳೋಕೆ ಹೋಗಲ್ಲ. ಯಾಕಂದ್ರೆ ಈ ವಯಸ್ಸಿನಲ್ಲಿ ನಾನು ಉದ್ದಾಡಕ್ಕೆ ನಾನು ತಯಾರಿಲ್ಲ. ಅವ್ರಿಗೆ ಹೇಳಿದೆ, ಉದ್ದಕ್ಕೊಮ್ಮೆ ದೀಪ ಹಾಕಿಸ್ರಿ ನಮ್ಮ ಸಂಗಮೇಶ್ವರಿಗೆ, ನೀವು ಮುಂದಿನ ಸರಿ ಗೆಲ್ತೀರಿ. ನೀವು ದೀಪ ಹಾಕಿಸ್ಲಿಲ್ಲ, ಮುಂದಿನ ಸರಿ ನೀವು ಸೋಲ್ತೀರಿ. ಸೋತು ದೀಪ ಹಾಕಿಸ್ಲಿಲ್ಲ, ಸೋತು. ಅದಕ್ಕೆ ನಾನೀಗ ಮೊದಲಿಗೆ ಹೇಳ್ತಾ ಇದ್ದೀನಿ, ನೋಡ್ರಿ ನೆಕ್ಸ್ಟ್ ನೀವು MLA ಆಗ್ಬೋದು, ಆಗ್ತೀರಿ, ಆಗಬೇಕು. ಹಂಗಾದಾಗ ನಮ್ಮ ಗಲ್ಲಿಯಲ್ಲಿ ರಸ್ತೆ ಇದೆಯಲ್ಲ, ಅದಾದ್ರೂ ನೆಟ್ಟ ಮಾಡಿಸ್ರಪ್ಪ.
ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಮುಂದೆ ಇವರು ಆಯ್ಕೆ ಆದರೆ ಆ ಕೆಲಸವನ್ನು ಅವ್ರು ಮಾಡ್ತಾರೆ ಅನ್ನುವಂಥ ನಂಬಿಕೆ, ಮಾಡದೆ ಹೋದ್ರೆ ನಾವು ಮಾಡಿಸ್ತೀವಿ ನಾವು, ಅದು ಬೇರೆ ಪ್ರಶ್ನೆ ಆಯ್ತಾ. ಇದು ಯಾಕೆ ಈಗ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಊರಿನ ಬಗ್ಗೆ ನಾವು ಅಭಿಮಾನವನ್ನು ಕಾಣಬೇಕು. ಅದಕ್ಕೆ ಪೂರಕವಾಗಿ ದೇವಸ್ಥಾನ ಏನು ನಡೆದಿದೆ ಅದಕ್ಕೆ ಪೂರಕವಾಗಿ ಇವಾಗ ಒಂದು ಸಾಂಸ್ಕೃತಿಕ ಸಂಘ, ಸಂಗಮೇಶ್ವರ ಸಾಂಸ್ಕೃತಿಕ ಸಂಘ ಸ್ಥಾಪನೆ ಆಗಿದೆ. ಅದಕ್ಕೆ ನೀವೆಲ್ಲ ಜನ ಸಮಾಧಾನ. ಕಾಮನಹಳ್ಳಿ ಮಂಜುನಾಥ್, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಸುಂದರನಗರ ಪ್ರಥಮ ದರ್ಜೆ ಕಾಲೇಜು ಬಳಿ ಇರುವ ಅಂಬೇಡ್ಕರ್ ಭವನದ ಕೆಲಸ 10 ವರ್ಷ ಕಳೆದು ಪೂರ್ಣಗೊಳ್ಳದೇ ಇರುವುದನ್ನು ಆರ್ಪಿಐ ಪಕ್ಷ ಖಂಡಿಸಿದೆ. ಕೆಆರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿಯ ಅಂಬಿಗರಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಆರಂಭವಾದ ಸಂಗಮೇಶ್ವರ ಸಾಂಸ್ಕೃತಿಕ ಕಲಾಭವನವನ್ನು ಉದ್ಘಾಟಿಸಲಾಯಿತು. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಿಸಿ ಗೌರಿಶಂಕರ್ ಅವರನ್ನ ರೈತರು, ಮಹಿಳೆಯರು, ನಾಗರಿಕರು ಭೇಟಿ ಮಾಡಿ ಸಮಸ್ಯೆ ಹೇಳಿಕೊಂಡಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಮಂಜು ಪ್ರಿಯಾ, ಬೈಕುಪ್ಪ.